ಬಂಧುಗಳೇ, ಇದೀಗ ನಮ್ಮೊಂದಿಗಿದ್ದಾರೆ ಪಟ್ಲ ಭಾಗವತರ ಧರ್ಮಪತ್ನಿಯವರು. ಬನ್ನಿ ಅವರನ್ನ ಮಾತನಾಡಿಸೋಣ. ಯಕ್ಷ ಪಟ್ಲ ಫೌಂಡೇಶನ್ ಇದು ದಶಮಾನೋತ್ಸವ ಸಂಭ್ರಮದಲ್ಲಿ ಈ ಹೊತ್ತಿನಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮಲ್ಲಿ ಎರಡು ಅನಿಸಿಕೆಯನ್ನು ಹಂಚಿಕೊಳ್ಬೋದಾ? ನಮಸ್ತೆ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಇವತ್ತು ಯಕ್ಷದ್ರೋಹ ಪಟ್ಲ ಸಂಭ್ರಮ ಎನ್ನುವುದು ನಾವು 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇದರಲ್ಲಿ ನಾವು ತುಂಬ ಅಂದರೆ ತುಂಬ ಏರುಪೇರು ಆಗಿದೆ. ತುಂಬ ಇದು ಒಂದು ಸಂಸ್ಥೆ ಅಂತ ಹೇಳಿದರೆ ತುಂಬ ಕಷ್ಟ. ಅದರಲ್ಲೂ ಇದು ಬರೀ ಯಕ್ಷಗಾನ ಕಲಾವಿದರಿಗಲ್ಲ, ಮುಂಚೆ ಫಸ್ಟಿಗೆ ಯಕ್ಷಗಾನ ಕಲಾವಿದರಿಗಂತ ಇತ್ತು. ಇವಾಗ ನಾಟಕ ಕಲಾವಿದರು ಪ್ಲಸ್ ದೈವ ಆರಾಧನೆ ಕಲಾವಿದರು ಇವರಿಗೆಲ್ಲ ಇದರ ಒಂದು ಅನುಕೂಲ ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಇದು ವರ್ಷದಿಂದ ವರ್ಷಕ್ಕೆ ಏನು ಹೇಳ್ತೀವಿ ಅಂತ ಒಂದು ಉತ್ತುಂಗದ ಶಿಖರಿಗೆ ಏರ್ತಾ ಇದೆ ಅಂತ ನಾನು ಹೇಳ್ತೀನಿ ಹೆಮ್ಮೆಯಿಂದ. ಅಫ್ಕೋರ್ಸ್ ಇದರಲ್ಲಿ ತುಂಬ ಕಷ್ಟ ಇದೆ, ಯಾಕೆಂದರೆ ನಮ್ಗಂತಲ್ಲ ಕಲಾವಿದರಿಗೋಸ್ಕರ ನಮ್ಮ ಜೊತೆ ನಮ್ಮ ಘಟಕ ಅಂತ ಇದೆ. ಘಟಕದಲ್ಲಿ ತುಂಬ ಪದಾಧಿಕಾರಿಗಳು ತುಂಬ ಕಷ್ಟಪಡ್ತಾರೆ. ಪಾಪ ಅವರಿಗೆ ಅದರಿಂದ ಏನೂ ಲಾಭ ಇಲ್ಲ, ಅವರಿಗೂ ಇಲ್ಲ ನಮಗೂ ಇಲ್ಲ. ಆದರೆ ಅವರು ತಮ್ಮ ಒಂದು ಹೆಸರಿಗೋಸ್ಕರ ಅಲ್ಲ ಏನಿಲ್ಲ, ಅವರದ್ದು ಒಂದು ಆ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ಕೂಡ ಅದಕ್ಕೋಸ್ಕರ ಕೊಡ್ತಾರೆ. ಅದು ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸ್ವಯಂ ಸೇವಕರ ಥರ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಹಾಗೆ ಈ ಪರ್ಟಿಕ್ಯುಲರ್ಲಿ ಇದು 10ನೇ ವರ್ಷದ ಕಾರ್ಯಕ್ರಮ. ಈ ಒಂದು ತಿಂಗಳಲ್ಲಿ ಭಾಗವತರು ಅಂದರೆ ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ನಮ್ಗೆ ಗೊತ್ತು. ಅವರು ಪ್ರೋಗ್ರಾಮ್ ಇರುವಾಗಲೇ ಅಷ್ಟು ಬ್ಯುಸಿ ಇರ್ತಾರೆ. ಮತ್ತೆ ಈ ಘಟಕದ ಕಾರ್ಯಕ್ರಮದ ತಿರುಗಾಟ ಅಂತ ತುಂಬ ಬ್ಯುಸಿ ಆಗ್ತಾರೆ. ತಮಗೆಲ್ಲ ಹೇಗೆ ಟೈಮ್ ಕೊಡ್ತಿದ್ರು? ಮನೆಯೆಲ್ಲ ಟೈಮ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅವರು? ಟೈಮ್ ತುಂಬ ಕಮ್ಮಿ ಸಿಗೋದು. ಆದರೆ ಇವಾಗ ಒಂದು ಕಾಲಮಿತಿ ಆದ್ರಿಂದ ಬೆಳಿಗ್ಗೆ ತನಕ ಇರ್ತಾರೆ. ಮತ್ತೆ ಅಫ್ಕೋರ್ಸ್ ಬೇರೆ ಕೆಲಸ ಇರುತ್ತೆ, ಹೋಗ್ತಾ ಇರ್ತಾರೆ. ಆದರೆ ಫ್ಯಾಮಿಲಿ ಅಂತ ಬಂದರೆ ಟೈಮ್ ಕೊಡ್ತಾರೆ, ಕೊಡೋದಿಲ್ಲ ಅಂತೇನಿಲ್ಲ. ಅದರ ಜೊತೆಗೆ ಪ್ಲಸ್ ನಮ್ಮದು ಯಕ್ಷಗಾನದ್ದು ತಿರುಗಾಟ ಲಾಸ್ಟ್ ಆಗೋದು ಇದೇ ಮಂತಲ್ಲಿ. ಸೊ ಮೊನ್ನೆ ತಾನೇ ಇದಾಯಿತು. ಅದೂ ಬ್ಯುಸಿ ಇರುತ್ತೆ. ಆ ಟೈಮಲ್ಲಿ ತುಂಬ ಶೆಡ್ಯೂಲ್ ಬ್ಯುಸಿ ಇರುತ್ತೆ. ಈ ಟೈಮಲ್ಲಿ ದೂರ ಯಕ್ಷಗಾನ ಇರುತ್ತೆ ಇವರಿಗೆ. ಅದರ ಜೊತೆ ಅದರ ತಕ್ಷಣ ಪಟ್ಲ ಸಂಭ್ರಮದ್ದು ಅದರದ್ದೆಲ್ಲ ಕೆಲಸ ನಡೀತಾ ಇರುತ್ತೆ. ಬ್ಯುಸಿ ಅಂದರೆ ಏಪ್ರಿಲ್ ಮೇ ಎಲ್ರಿಗೂ ಫ್ರೀ, ಬಟ್ ನಮ್ಮ ಫ್ಯಾಮಿಲಿಗೆ ಏಪ್ರಿಲ್ ಮೇ ತುಂಬ ಬ್ಯುಸಿ ಇರುತ್ತೆ. ಇವನ್ ಮಕ್ಕಳಿಗೂ ಏಪ್ರಿಲ್ ಮೇಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ನಾವೇನಾದರೂ ಪ್ಲಾನ್ ಮಾಡಿದರೆ ಜೂನಲ್ಲಿ ಮಾಡಬೇಕು, ಬಟ್ ಅದು ಮಾಡಿದರೆ ಮಕ್ಕಳಿಗೆ ಸ್ಕೂಲಿದ್ದು ಪ್ರಾಬ್ಲಮ್. ಆ ಥರ ಈಗ ನಾವು ಯಕ್ಷಗಾನ ಭಾಗವತರಾಗಿ ಪಟ್ಲ ಸತೀಶ್ ಶೆಟ್ಟಿ ಅವ್ರನ್ನ ಕಂಡಿದ್ದೇವೆ. ಹಾಗೆ ಕಲಾವಿದರ ಕಾಮಧೇನು ಅನ್ನೋದಾಗಿ ಆ ರೀತಿಯಲ್ಲಿ ಅವರನ್ನು ನೋಡಿದ್ದೇವೆ. ಆಸ್ ಅ ಫ್ಯಾಮಿಲಿ ಮ್ಯಾನ್ ಅವರು ಹೇಗೆ ಮಕ್ಕಳಿಗಾಗಿ ಆಗಲಿ ಅಥವಾ ನಿಮಗಾಗಲಿ ಹೇಗೆ ಅವರ ಬಗ್ಗೆ ಸ್ವಲ್ಪ ಆಸ್ ಅ ಫ್ಯಾಮಿಲಿ ಮ್ಯಾನ್ ಅಂತ ಒಂದೆರಡು ಮಾತುಗಳನ್ನು ಹೇಳಿ. ಫ್ಯಾಮಿಲಿ ಮ್ಯಾನ್ ಅಂದರೆ ಗುಡ್ ಏನಿಲ್ಲ, ಬಟ್ ಓವರ್ ತುಂಬ ಒಂದು ಫ್ಯಾಮಿಲಿಗೆ ತುಂಬ ಆ ಥರ ಅಂತಲ್ಲ. ಬಟ್ ಅವರೇನಂದರೆ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟೆಲ್ಲ ಕೊಡ್ತಾರೆ. ಬಟ್ ಅದರ ಜೊತೆಗೆ ಅವರು ಸಮಾಜ ಬಂದ ಮೇಲೆ, ಒಂದು ವ್ಯಕ್ತಿ ಪಬ್ಲಿಕ್ ಬಂದ ಮೇಲೆ ನಾವು ಅದನ್ನು ಎಲ್ಲವನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಎಷ್ಟು ಹೆಮ್ಮೆ ಅನಿಸುತ್ತೆ ನಿಮಗೆ? ಅಂದರೆ ಈಗ ಎಲ್ಲ ಕಡೆ ಹೋದವಾಗ ಪಟ್ಲ ಸತೀಶ್ ಶೆಟ್ಟಿ ಅವರ ಧರ್ಮಪತ್ನಿ ಅಂತ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಅವಾಗ ನಿಮ್ಗೆ ಹೇಗೆ ಖುಷಿ ಆಗ್ತದೆ, ಹೇಗೆ ಫೀಲ್ ಆಗ್ತದೆ? ತುಂಬ ಹೆಮ್ಮೆ ಆಗುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ. ಅಂದರೆ ಒಂಥರ ನಮಗೆ ಮನಪೂರ್ವಕ ಬರುತ್ತೆ. ಯಾಕೆಂದರೆ ಓಕೆ ಏನಾದರೂ ಆಗಲಿ, ಇಷ್ಟು ಬ್ಯುಸಿ ಇದ್ರೂ ಪರವಾಗಿಲ್ಲ, ಏನು ಮಾಡ್ತಿದ್ದಾರೆ ಅಂತ ಸಮಾಜಕ್ಕೆ ಗೊತ್ತಲ್ಲ. ಕೆಲವರು ಆಶೀರ್ವಾದ ಮಾಡ್ತಾರೆ, ಆ ಪುಣ್ಯ ಬರುತ್ತಲ್ಲ, ಅಷ್ಟು ಸಾಕಂತ ಆಗುತ್ತೆ. ಮತ್ತು ಸಮಾಜಕ್ಕೆ ಹೋದ್ರೂ ಮಾಡೋದು ಒಳ್ಳೆ ಕೆಲಸ ಅಲ್ಲ. ಅದರಲ್ಲಿ ಎಲ್ಲರೂ ಮುಂದೆನೇ ಹೇಳ್ಬೋದು, ಅದರಲ್ಲಿ ಏನು ಹೆದರಿಕೆ ಇಲ್ಲ. ಇವತ್ತು ಈಗ ನಮ್ಮದು ದಶಮ ಸಂಭ್ರಮ. ಮೊನ್ನೆಯಿಂದ ನಾವು ಹೆದರುತ್ತಿದ್ವಿ ಮಳೆಗೋಸ್ಕರ. ಮಳೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಈ ಸಲ ಅದು ಕೂಡ ನಾವು ಜಾಸ್ತಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೇವೆ. ನಮ್ಮದು ರಾಷ್ಟ್ರೀಯ ಕಲಾ ಒಂದು ಸಮ್ಮೇಳನ ಅಂತ ಮಾಡಿದ್ದೇವೆ. ಆದಮೇಲೆ ನಮ್ಮದು ಭಜನೆ ಕುಣಿತ ಇದೆ, ಅದು ಒಂದು ಎಕ್ಸ್ಟ್ರಾ. ಸೊ ಯಕ್ಷಗಾನ ಸ್ಪರ್ಧೆ ಅಲ್ಲ, ಪ್ರದರ್ಶನ ಇದೆ. ಮತ್ತು ಭರತನಾಟ್ಯ 16 ತಂಡಗಳ ಭರತನಾಟ್ಯ ಕೂಡ ಇದೆ. ಹಾಗಾಗಿ ಇವತ್ತು ಅಂದರೆ ಒಂದು ಏನಂತ ಹೇಳಿದರೆ ಒಟ್ಟು ಜಾತ್ರೆ ಅಂತ ಹೇಳ್ಬೋದು. ಅದನ್ನು ಜಾತ್ರೆ ಎಲ್ಲ ಕಡೆಯಲ್ಲಿ ಒಂದು 7 days 3 days ಇರುತ್ತೆ. ನಮ್ಮ ಕಡೆ ಇವತ್ತು ಒಂದೇ ದಿವಸ ಎಲ್ಲ ಒಟ್ಟಾಗಿ ಜಾತ್ರೆ ಮಾಡುವಾಗಿದೆ. ಸೊ ಅದರಲ್ಲಿ ದೇವರು ಕೂಡ ತುಂಬ ದಯವು ತೋರಿದಾಗ ಕಾಣುತ್ತೆ. ಮಳೆನೂ ಬರಲಿಲ್ಲ. ಸೊ ಫಂಕ್ಷನ್ ತುಂಬ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ.
ಇದೆ. ತುಂಬ ಹೇಗೆ ಪಟ್ಲ ಟ್ರಸ್ಟಿಗೆ ದಶಮಾನೋತ್ಸವ ಸಂಭ್ರಮವು ಹಾಗೆ ಪಟ್ಲ ಭಾಗವತರ ಯಕ್ಷಗಾನ ರಂಗಕ್ಕೆ ಬಂದು 25 ವರ್ಷಗಳನ್ನ ಪೂರ್ಣಗೊಳಿಸಿದ್ದಾರೆ. ಅವರೊಟ್ಟಿಗೆ ಕಳೆದ ಒಂದು ಬೆಸ್ಟ್ ಮೆಮೊರೀಸ್ ನಮ್ಮ ಮುಂದೆ ಹಂಚ್ಕೊಳ್ಬೋದಾ? ಬೆಸ್ಟ್ ಮೆಮೊರಿ ಅಂತ ಒಂದು ಗಂಡನ ಬಗ್ಗೆ ಹೇಳಕ್ಕಾಗ, ಯಾಕೆಂದ್ರೆ ಎಲ್ಲ ಬೆಸ್ಟ್ ಮೆಮೊರಿ ಆಗುತ್ತೆ ನಮಗೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನಮಗೆ ಪ್ರತಿದಿನ ಬೆಸ್ಟ್ ಮೆಮೊರಿ, ಅದರಲ್ಲಿ ಏನು ಆ ಥರ ಏನಿಲ್ಲ. ತುಂಬ ಖುಷಿ ಆಗುತ್ತೆ. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.